ಹಲೋ. ಹಾ ಹಲೋ ಹಲೋ. ಸರ್, ನಮಸ್ಕಾರ ಸರ್. ಹಾ ನಮಸ್ತೆ. ಸರ್, ನಾನು ಯೂಟ್ಯೂಬ್ ಚಾನಲ್ನವರು. ಹ್ಮ್ ಸರ್, ಈಗ ನಿಪಾ ವೈರಸ್ ಇಂದ ಕೇರಳದಲ್ಲಿ 14 ವರ್ಷದ ಬಾಲಕ ಮೃತಪಟ್ಟಿದ್ದಾರೆ ಸರ್. ಹಾ ಹಾ ಹಾಗಾಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ಹಾ. ಈ ಡೆಂಗಿ ಜೊತೆ ಬಗ್ಗೆ, ಈ ನಿಪಾ ವೈರಸ್ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಡೆಂಗ್ಯೂಗೆ ಆಲ್ರೆಡಿ ಅವೇರ್ನೆಸ್ ಎಲ್ಲ ಕೊಡ್ತಿಲ್ಲ. 6 ವರ್ಷ ಮಾಡ್ತಿದ್ದೀವಿ. ಹಾ ಹಾ ಫೀವರ್ ಸರ್ವೆ ಎಲ್ಲ ಮಾಡ್ತಿದ್ದೀವಿ. ಹಾ ಈಗ ನಿಫಾನು ಅದು ರೆಗ್ಯುಲರ್ ಆಗಿ ಬರ್ತಿರುತ್ತಲ್ಲ. ಲಾಸ್ಟ್ ಇಯರ್ ಏನೋ ಔಟ್ಬ್ರೇಕ್ ಅಲ್ಲಾಗಿತ್ತು, ಇಲ್ಲಿ ಯಾವ್ದು ಕೇಸಸ್ ಗುಂಡ್ಲುಪೇಟೆಯಲ್ಲಿ ಆಗಿರ್ಲಿಲ್ಲ. ಇದ್ರ ಬಗ್ಗೆ ಬಹಳ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಸರ್. ಈಗ ನೋಡಿ, ಪ್ರತಿಯೊಂದ್ ನಿಪಾ ಕಾಯಿಲೆಗೂ ವೈರಸ್. ನಾವು ಹಾ ಹೇಳಿ ಸರ್. ಪ್ರತಿಯೊಂದ್ ಕಾಯಿಲೆಗೂ ನಾವು ಮೊದ್ಲೇನೆ ಮುನ್ನೆಚ್ಚರವಾಗಿ ಕ್ರಮ ತಗೊಳ್ಳೇಬೇಕು. ಹ್ಮ್ ಏನ್ ಡೆಂಗ್ಯೂ ಬಗ್ಗೆ ಏನ್ ಮಾಡಿದ್ವಿ ಅದೇ ತರ ನಮ್ಮ ಈಗ ಇದ್ರ ಬಗ್ಗೆನೂ ಅವೇರ್ನೆಸ್ ಕೊಡ್ತಿದೀವಿ. ಹಾ ಹಾ ಈ ತರ ಫೀವರ್, ಬ್ಯಾಕ್ ಪೇನ್, ಮತ್ತೆ ಐ ಪೇನ್, ಈ ತರ ಮಸಲ್ ಪೇನ್, ಎಲ್ಲ ಸುಸ್ತು, ಮೇನ್ಲಿ ಫೀವರ್ ಇದ್ರೆ 3-4 ಡೇಸ್ ಇಂದ ಅವ್ರಿಗೆ ದಯವಿಟ್ಟು ಬಂದು ತೋರ್ಸ್ಕೊಳ್ಳಿ ಅಂತ ಇವತ್ತಿಂದ ಹೇಳಿದೀವಿ ಎಲ್ಲಾ ಕಡೆ. ಸರ್, ಇದ್ರ ಬಗ್ಗೆ ನಿಮ್ಮ ಗುಂಡ್ಲುಪೇಟೆಯ ಕಾವಲ್ಪಡೆ ಅಧ್ಯಕ್ಷ ಏನಾದ್ರು ಮಾತಾಡಿದಾರ? ಯಾರು ಮಾತಾಡಿದ್ರು ಇವ್ರು. ಅದೇ ತಾಲೂಕ್ ಅಧ್ಯಕ್ಷರು ಅಬ್ದುಲ್ ಮಾಲಿಕ್ ಅಂತ ಮಾತಾಡಿದ್ರು. ಮಾತಾಡಿದ್ರಾ? ಅದಕ್ಕೆ ನಾವ್ ಹೇಳಿದ್ವಿ ಜನರಲ್ ಹಾಸ್ಪಿಟಲ್ ಅಲ್ಲೂ ಅದ್ರ ಬಗ್ಗೆ ಎಲ್ಲ ಫೀವರ್ ಇದ್ರೆ ಅವ್ರಿಗೆ ಏನಾದ್ರು ಜಾಸ್ತಿ ಫೀವರ್ ಅಡ್ಮಿಟ್ ಮಾಡಿ ಅವ್ರಿಗೆ ಅಬ್ಸರ್ವೇಷನ್ ಅಲ್ಲಿ ಇಡೋಣ. ಜಾಸ್ತಿ ಫೀವರ್ ಇದ್ರೆ ಅವ್ರಿಗೆ ಸೊ ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಇದೆ, ಎಲ್ಲರಿಗೂ ಅವೇರ್ನೆಸ್ ಕೊಡೋದು ಮುಖ್ಯವಾಗಿ. ಮತ್ತೆ ಆ ಕಡೆ ಕೇರಳದಿಂದ ಏನಾದ್ರು ಬಂದಿಲ್ ಸ್ಟೇ ಆಗಿದ್ರೆ ಅವ್ರಿಗೆ ಅವ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಮತ್ತೆ ಸರ್ವೆಲೆನ್ಸ್ ಮಾಡೋದು, ಇವೆಲ್ಲ ಆಕ್ಟಿವಿಟೀಸ್ ಆಗ್ತಿದೆ. ಸರಿ ಸರ್, ಸರ್. ಓಕೆ, ಅದಕ್ಕೆ ಕೇಳಿದೆ. ಮಾಹಿತಿಗಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಓಕೆ ಓಕೆ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ಹೆಸರು ಮಿಮಿಕ್ರಿ ರಾಜೀವ್ ಅಂತ, ಯೂಟ್ಯೂಬರ್. ಹೇಳಿ 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 ರಾಜುವರೇ. ಸರ್, ಈಗ ಕೇರಳದಲ್ಲಿ ನಿಪಾ ವೈರಸ್ ಜಾಸ್ತಿ ಹರಡ್ತಾ ಒಂದು 14 ವರ್ಷದ ಒಂದು ಬಾಲಕ ಮೃತಪಟ್ಟಿದ್ದಾನೆ ಸರ್. ಹೌದು ಹೌದು. ಹಾಗಾಗಿ ನಮ್ಮ ಇವತ್ತು ಪತ್ರಿಕೆ ನೋಡಿದೆ. ಹಾಗಾಗಿ ಸರ್, ನಮ್ಮ ಗುಂಡ್ಲುಪೇಟೆಯಲ್ಲೂ ಕೂಡ ಈ ಒಂದು ಆರೋಗ್ಯ ಅಧಿಕಾರಿಗಳಿಗೆ ಅವ್ರು ಸ್ವಲ್ಪ ನಾನು ಫೋನ್ ಮಾಡಿದ್ದೆ. ಅದಕ್ಕೆ ಈ ಡೆಂಗ್ಯೂ ಜೊತೆಯಲ್ಲಿ ಇದ್ರ ಜೊತೆ ಒಂದು ನಿಪಾ ವೈರಸ್ ಬಗ್ಗೆ ಸ್ವಲ್ಪ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸರ್. ಹೌದಾ? ನಾನು ಕೂಡ ಮಾಡಿದ್ದೆ, ಫೋನ್ ಮಾಡಿ ಅವ್ರಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದೀನಿ. ಅದಕ್ಕೆ ನೀವು ಸ್ವಲ್ಪ ಇದು ಮಾಡ್ಬೇಕು ಸರ್, ಕೈ ಜೋಡಿಸ್ಬೇಕು ಸರ್. ಅಲ್ಲ, ಹೇಳಿದ್ದೀನಿ, ಅವ್ರಿಗೆ ಹೇಳಿದೆ. ಕೇರಳದಲ್ಲಿ ನಿಪಾ ವೈರಸ್ ಹರಡ್ಬಿಟ್ಟು ಒಂದು 14 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಇದ್ರ ಬಗ್ಗೆ ನೀವು ಯಾವ ರೀತಿ ಕ್ರಮ ತಗೋತೀರಿ ಗುಂಡ್ಲುಪೇಟೆ ಕೇಳಿದಾಗ? ಹೌದು ಸರ್, ಅದಕ್ಕೆ ನಾನು ಹೇಳಿದೆ, ಈಗ ನೀವು ಕಾವಲು ಪಡೆ ತಾಲೂಕು ಅಧ್ಯಕ್ಷರಿದ್ದೀರಿ, ಹಾಗಾಗಿ ನೀವು ನಿಮ್ಮ ಸಂಘಟನೆಯಿಂದ ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕು ಸರ್. ಖಂಡಿತ ಖಂಡಿತ ಈ ಸ್ವಚ್ಛತೆ ಕಡೆ ಸ್ವಲ್ಪ. ಹೌದೌದು. ಅದಕ್ಕೆ ನೀವು ಯಾವ ರೀತಿ ಒಂದು ಇದು ಮಾಡ್ತೀರಿ ಸರ್, ಯಾವ ರೀತಿ ಒಂದು ಅವೇರ್ನೆಸ್ ನ ಇದು ಮಾಡ್ತೀರಿ ಸರ್ ಜನಗಳಲ್ಲಿ, ಸಾರ್ವಜನಿಕರಲ್ಲಿ? ಅದೇ DH ಅವರಿಗೆ ನಾವು ವಿಚಾರ ಕೊಡ್ಸಿದ್ವಿ. ಡೆಂಗು ಜೊತೆ ನಿಪಾ ವೈರಸ್ ಬಗ್ಗೆ ನಾವು ಅರಿವು ಮೂಡಿಸ್ತೀವಿ, ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದಾರೆ ಅವರು. ಅವ್ರು ಹೇಳಿದ್ರೆ ಮತ್ತೆ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಸ್ವಚ್ಛತೆ, ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆ ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಸರ್, ಸ್ವಚ್ಛತೆ ಬಗ್ಗೆ ಈ ಸಾರ್ವಜನಿಕರಲ್ಲಿ ಯಾವ ರೀತಿ ಅರಿವನ್ನ ಮೂಡ್ಸಕ್ ಆಗುತ್ತೆ ಸರ್? ಈಗ ಸ್ವಲ್ಪ ನೀವು ಏನಾದ್ರು ಒಂದು ವಾರ್ಡ್ಗಳಲ್ಲಿ ಹೋಗ್ತೀರಾ, ಹೆಂಗೆ ಏನು ಅದ್ರ ರೂಪುರೇಷೆ ಹೆಂಗೆ ಸರ್? ಇಲ್ಲ, ಅದ್ರ ಬಗ್ಗೆ ಪುರಸಭೆ ಕ್ರಮ ತಗೋಬೇಕು. ಪುರಸಭೆ ಜಾಗೃತಿ ವಹಿಸಬೇಕು. ಪುರಸಭೆ ಮುಖ್ಯಾಧಿಕಾರಿಯವರು ಈ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರೆ ಸ್ವಚ್ಛತೆ ಜಾಗೃತಿ ಮತ್ತೆ ಡೆಂಗು ಬಗ್ಗೆ ಅವರು ಕೂಡ ಪುರಸಭೆ ವತಿಯಿಂದ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಸ್ವಯಂ ಸ್ವಚ್ಛತೆ ಕಾಪಾಡಿಕೊಂಡು ಸೊಳ್ಳೆಗಳು ನಿಯಂತ್ರಣ ಮಾಡುವ ಕೆಲಸ ಮಾಡಿದ್ರೆ ಖಂಡಿತ ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸಬಹುದು. ಮತ್ತೆ ಈ ಸಾಂಕ್ರಾಮಿಕ ರೋಗವನ್ನ ಖಂಡಿತವಾಗಿ ನಾವು ತಡೆಗಟ್ಟಬಹುದು ಅಲ್ವಾ? ನಾನು ಅದಕ್ಕೆ ಸರ್, ಅವರು ಆರೋಗ್ಯ ಅಧಿಕಾರಿಗಳಿಗೆ ನಾನು ಕರೆ ಮಾಡಿದಕ್ಕೆ ಈ ತರ ಎಲ್ಲ ಇದಾಗಿದೆ, ಮಾಡೋಣ, ಅವೇರ್ನೆಸ್ ಮೂಡಿಸೋಣ ಅಂತ ಹೇಳಿದ್ರು. ಖಂಡಿತ ಸ್ಪಂದಿಸ್ತಾರೆ. ಅದಕ್ಕೆ ನಿಮ್ಮ ಒಂದು ಪಾತ್ರ. ಹೌದು, ಇಲ್ಲ ಖಂಡಿತ ಆರೋಗ್ಯ ಅಧಿಕಾರಿಗಳು ಖಂಡಿತ ಸ್ಪಂದಿಸ್ತಾರೆ. ಅವರು ಒಳ್ಳೆ ಅವರ ಕೆಲಸ, ಅವರ ಕಾರ್ಯವೈಖರಿಯ ಬಗ್ಗೆ ನಾವು ಏನು ಮಾತಾಡಿಲ್ಲ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಅವರು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಹಾಗೆ ಈಗ ಕೇರಳದಲ್ಲಿ ಆತರ ನಿಪಾ ವೈರಸ್ ಹರಡಿದೆ ಮತ್ತು ಬಾಲಕ ಸತ್ತಿದ್ದಾನೆ ಅಂತಂದ್ರೆ ಈ ಒಂದು ಬಹಳ ಆಘಾತಕಾರಿಯಾದಂತ ವಿಷಯ ಅಲ್ವಾ ಸರ್? ಗುಂಡ್ಲುಪೇಟೆಗೆ ಏನಾದ್ರು ಆತರ ಒಂದು ನಿಪಾ ವೈರಸ್ ಬಂದ್ಬಿಟ್ರೆ ಈ ಸಾರ್ವಜನಿಕರಲ್ಲಿ ಒಂಥರ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ.
ಇಲ್ಲ ಹೇಳಿದಾರೆ ಅವರು ಹೇಳಿದಾರೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತೀವಿ ನಾವು. ಮುನ್ನೆಚ್ಚರಿಕೆ ಕ್ರಮ ಆ ರೀತಿ ಏನಾದ್ರು ಬಂದಾಗ ನಾವು ಪ್ರತ್ಯೇಕ ಅದಕ್ಕೆ ಅಂತ ವಾರ್ಡ್ ಸಪರೇಟ್ ವಾರ್ಡ್ ಇದೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ ಅಂತ ಅವರು ನಮ್ಗೆ ಕರೆ ಮಾಡಿದಾಗ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಸರಿ ಸರ್, ಅದಕ್ಕೆ ನಾನು ಕಾಲ್ ಮಾಡಿದೆ ಸರ್. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್.